ಯಾರ್ಪೇಟೆ ಟೌನ್ ಅಭಿವೃದ್ಧಿ ಆಗ್ಬೇಕು, ಒಳ್ಳೊಳ್ಳೆ ಕೆಲಸ ಬೇಕು. ರಸ್ತೆಗಳು ಕಿಸ್ಕಿಂದ, ರಸ್ತೆಗಳಿಲ್ಲ, ಬಡವ್ರು ನಿವೇಶನ ಕೊಡ್ಬೇಕು. ನಿಮ್ ಹಿಂದೆ ನಾವಿರ್ತೀವಿ ಸ್ವಾಮಿ. ಚುನಾವಣೆ ಬಂದ ನಾನು ಕಾಂಗ್ರೆಸ್, ಈಗ ನಾವು ನಿಮ್ಮ ಅಭಿವೃದ್ಧಿ ಆಗ್ಬೇಕು. ಹೇಮಾವತಿ ವಾರ್ಡ್ ಸಂಬಂಧಪಟ್ಟಂಗೆ 4-5 ಫಸ್ಟ್ ಹೌಸ್ ಶುರು ಮಾಡಿದ್ವಿ. ಅದರಲ್ಲೂ ಸಹ ರಹೀಂ ಖಾನ್ ಅವರು ಮತ್ತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆಲೇ ಒಂದು ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಸೆಕ್ರೆಟರಿ ಡೈರೆಕ್ಟರ್ ಎಲ್ಲ ಮೀಟಿಂಗ್ ಮಾಡಿದ್ವಿ. ಅವರು ಸಹ DC ಅವರು ಡೈರೆಕ್ಷನ್ ಕೊಟ್ಟರು. ಬೆಳಗ್ಗೆಗೂ ಸಹ DC ಅವರು ಮಾತಾಡಿದೆ. DC ಅವ್ರು ಏನು ಹೇಳಿದ್ರು ಅಂತಂದ್ರೆ, ಅದು ಸರ್ಕಾರದಿಂದ ಒಂದ್ಸರಿ ಅದನ್ನ ರಿಜೆಕ್ಟ್ ಮಾಡಿರೋದ್ರಿಂದ ನಾನು ಏಕಾಏಕಿ ಕಳ್ಸಕ್ಕೆ ಬರಲ್ಲ, ಸರ್ಕಾರದಿಂದ ಅದನ್ನ ಫೈಲ್ ಕಾಲ್ ಮಾಡಿದ್ರೆ ನಾನು ಕಳಿಸ್ಬೋದು ಅನ್ನೋ ಮಾತಲ್ಲಿದ್ದಾರೆ. ಸಂಬಂಧಪಟ್ಟ ಸಚಿವರು, ಸರ್ಕಾರದ ಅಧಿಕಾರಿಗಳು ನಾವು ಮಾತಾಡ್ತೀವಿ. ಆ ನಮ್ಮ ಇದು ರಾಜಕಾರಣ ಸಂಘರ್ಷದಲ್ಲಿ ಆ ವಾರ್ಡ್ನ ಪಾಪ ನಿಜವಾದ ಅರ್ಹ ಫಲಾನುಭವಿಗಳಿಗೆ ಅನ್ಯಾಯ ಆಗೋದು ಬೇಡ. ಅದು ನಾವು ನೀವೆಲ್ಲ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡೋಣ. ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರ್ಬೋದು ಸೈಟ್ ನೀಡೋ ಸಂದರ್ಭದಲ್ಲಿ. ಈಗ ನಾವು ಗ್ರಾಮ ಪಂಚಾಯತ್ ಅಂತಲೇ ಸಣ್ಣ ಪುಟ್ಟ ವ್ಯತ್ಯಾಸ ಮಾಡ್ತೀವಿ, ಸ್ವಲ್ಪ ಸಣ್ಣ ಪುಟ್ಟ. ಅದ್ರ ನಮ್ಮ ವ್ಯತ್ಯಾಸನ 2-3 ವ್ಯತ್ಯಾಸ ಆದ ಸಂದರ್ಭದಲ್ಲಿ ಎಲ್ಲರಿಗೂ ಅದು ಎಫೆಕ್ಟ್ ಆಗೋದು ಬೇಡ. ಹೇಳ್ಬೇಡಿ. ಈಗ ಫೋನ್ ಮಾಡಿದ್ರಿ ನೀವು ನನಗೆ, ಇವ್ರಿಗೆ ಹೇಳಿ ಹೋಗಿದ್ದು ಸರ್ ಸ್ವಾಮಿ. ಈಗ MLA ಅಧ್ಯಕ್ಷರು ನಗರೋತ್ಥಾನಕ್ಕೆ, ನೀವು ಕಂಟ್ರಾಟ್ದಾರರು ಬಂದು ನಮ್ಮ ಲೋಕಲ್ ಬಾಡಿ ಪ್ರೆಸಿಡೆಂಟ್ ಕೌನ್ಸಿಲ್ ಭೇಟಿ ಮಾಡಬೇಕು. ಅವೆಲ್ಲ ನಮ್ಮ ನೆಗ್ಲೆಕ್ಟ್ ಮಾತಾಡಬಾರ್ದು, ಗೊತ್ತಾಯ್ತಾ? ನಮ್ ಸಹಕಾರ ಇಲ್ದ್ರೆ ಕೆಲಸ ಮಾಡ್ಬಿಡ್ತೀರಾ? ಮಾಡ್ಬೇಕು, ಒಳ್ಳೆ ಕೆಲಸ ಮಾಡ್ಬೇಕು. ನಾವು ನಿಮ್ ಸಹಕಾರ ಕೊಡ್ತೀವಿ. ನಿಜವಾಗಿಯೂ ನಿಮ್ ಮೊನ್ನೆ ಇವರು ಜಲಜೀವನ್ ಅವರು ಬಂದು ನಾವು ಟೌನ್ ಅವ್ರು ಏನ್ ಮಾಡ್ದೋ ಫಿಕ್ಸ್ ಮಾಡ್ದೋ ಜನವರಿ 17ನೇ ತಾರೀಕು ಕಳೆದ ವರ್ಷ. ಉಸ್ತುವಾರಿ ಮಂತ್ರಿ ಪೂಜೆ ಮಾಡಿಸಿ ಮಂಜಣ್ಣು ಬಂದಿದ್ರು. ಹಾಗೆ ಒಂದು ಇದ್ರಬೇಕು ಕಂಟ್ರಾಕ್ಟರು. ಅದು ಇವತ್ತು ಆಲ್ರೆಡಿ ಮನೆ ಕಟ್ಟಿದ್ದಾರೆ. 3ನೇ ಕೈ 4ನೇ ಕೈ 5ನೇ ಕೈ ಕ್ರಯ ಆಗಿದ್ದಾರೆ. ಬಹುತೇಕ ಎಲ್ಲರೂ ಬಾಂಬೆ ಬೆಂಗಳೂರು ಎಲ್ಲರೂ ಒಂದು ನಮ್ಮ ಕೇರ್ಪೆಟ್ಲು ನಿವೇಶನ ಮಾಡಿ ಒಂದು ಮನೆ ಕಟ್ಟೋದ ಗುರಿ ಅನ್ನೋದೊಂದು ಮನಸ್ಸಿನಲ್ಲಿ ಇದ್ದಬದ್ದು ದುಡ್ಡೋದ್ರಲ್ಲಿ ಹಾಕಿದ್ದಾರೆ. ದಾಖಲಾತಿ ಕೊರತೆಯಿಂದ ಅವ್ರು ಮನೆ ಆಗೋದು ಬೇಡ. ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡೋದು, ಅದಕ್ಕೆ ಸಂಪೂರ್ಣವಾಗಿ ಸಕ್ರಮಗೊಳಿಸೋಣ ಅನ್ನೋ ಮಾತನ್ನ ಹೇಳ್ತಾ ನಿಮ್ಮ ಜೊತೆ ಒಟ್ಟಿಗೆ ನಾನು ಮಧ್ಯಾಹ್ನ ನಿಮ್ಮ ಮುನ್ಸಿಪಾಲಿಟಿ ಮೀಟಿಂಗಲ್ಲಿ ಅಂತ ಹೇಳಿದ್ರೆ ಒಟ್ಟಿಗೆ ಕೆಲಸ ಮಾಡೋದು ಅಂತ ಇದ್ದೀವಿ. ನಾನು ಅದು ಆ ವಿಷಯದಲ್ಲಿ ಮುಕ್ತವಾಗಿದ್ದೀವಿ, ಜೊತೆ ಕೆಲಸ ಮಾಡೋದ ಬನ್ನಿ.